ನಿಮ್ಮ ಮೊಬೈಲಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಜೊತೆಗೆ ಎಲ್ಲರ KYC ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಇಲ್ಲಿ ಈ ಸರ್ವಿಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ನಿಮಗೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಈ ಸ್ಟೇಟಸ್ ಅಂತ ತಗೊಳ್ಳಿ. ಸೆಕೆಂಡ್ ಆಪ್ಷನ್ ಈ ಸ್ಟೇಟಸ್ಗೆ ಹೋದ ತಕ್ಷಣ ಮೂರನೇದು DBT ಸ್ಟೇಟಸ್ಗೆ ಹೋಗಿ. ಇಲ್ಲಿ ಇಷ್ಟು ಆಪ್ಷನ್ಸ್ ಕಾಣ್ತಾ ಇದೆ. ನಿಮ್ದು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ದು ಹಾವೇರಿ, ಸೊ ಹಾಗಾಗಿ ಅದು ತೊಗೊಂಡೆ. ಇಷ್ಟರಲ್ಲಿ ನಾವೀಗ ಸ್ಟೇಟಸ್ ಆಫ್ DBTನ ನೋಡ್ಕೊಳ್ಳೋಣ, ಆಮೇಲೆ KYC ನೋಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಇಯರ್ ಈಗ ಜನವರಿ ನೋಡ್ಕೊಂಡ್ಬಿಡೋಣ. 2024 ಜನವರಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಅಲ್ಲಿ ಏನು ಕ್ಯಾಪ್ಚಾ ಕೊಟ್ಟಿದ್ರೋ ಅದನ್ನೇ ಮಾಡ್ಕೊಂಡ್ಬಿಟ್ಟು ಗೋ ಆಪ್ಷನ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾವತಿ ಪ್ರಗತಿಯಲ್ಲಿದೆ ಅಥವಾ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರಬೇಕು. ಹಾಗಾದ್ರೆ ಬರುತ್ತೆ, ನಿಮಗೆ ಸ್ವಲ್ಪ ವೇಟ್ ಮಾಡಬೇಕು ಅಂತ ಅಷ್ಟೇ. ಅದೇ ಥರನಾಗಿ ಈಗ ನಾವು ಲಾಸ್ಟ್ ಮಂತಿಂದು ಅಂದರೆ ಡಿಸೆಂಬರ್ ಮಂತಿಂದು ಬಂತಾ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ ಅದನ್ನು ಕೂಡ. ಸೊ ಈಗ 2023 ಹಾಕೋಣ, ಇಲ್ಲಿ ಡಿಸೆಂಬರ್ ಹಾಕೋಣ. ಸೇಮ್ ರೇಷನ್ ಕಾರ್ಡ್ ನಂಬರು, ಬಟ್ ಕ್ಯಾಪ್ಚಾ ಚೇಂಜ್ ಆಗುತ್ತೆ. ಗೋ ಅಂತ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ಬಂದಿದೆ ಅಂತ. ಈಗ ಬಂದ್ಬಿಟ್ಟು KYC ನೋಡೋಣ. ನೋಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ. ವಿತ್ OTP, ವಿತೌಟ್ ಅನ್ನ ತಗೊಂಡ್ಬಿಡಿ, ಈಸಿಯಾಗಿ ಬರುತ್ತೆ. ಸೊ ವಿತೌಟ್ ಅನ್ನ ತಗೊಂಡ ತಕ್ಷಣ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಗೋ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮ್ಮ ಮನೆಯವರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ, ಎಲ್ರದ್ದು ಲಿಂಕ್ ಆಗಿತ್ತು ಅಂದರೆ ಸೊ ಎಷ್ಟು ಜನ ಇದ್ದಾರೋ ಮೆಂಬರು ಅಷ್ಟು ಜನದು KYC ಡನ್ ಆಗಬೇಕು. ಒಬ್ರದ್ದಾಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಹಣ ಸರಿಯಾಗಿ ಸಿಗದೆ ಇರೋದಕ್ಕೆ ಕಾರಣ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು.